ನರೇಂದ್ರ ಮೋದಿ ಅವರು ಮೂರನೇ ಬಾರಿ ಇಂದು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಇದರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಿ.ಟಿ. ರವಿ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಹೇಗೆ ಹಂಚ್ಕೊಳ್ತೀರಿ ಸರ್? ಸ್ವಾಭಾವಿಕವಾಗಿ ಸಂತೋಷ ಸಂಗತಿ. ಮೋದಿಜಿ ಅಂತ ನೇತೃತ್ವ ನಮ್ಮ ದೇಶಕ್ಕೆ ಸಿಕ್ಕಿರೋದೇ ನಮ್ಮ ಪುಣ್ಯ. ನಿಸ್ವಾರ್ಥ ನೇತೃತ್ವ, ರಾಷ್ಟ್ರಹಿತದ ಬಗ್ಗೆನೇ ಯೋಚನೆ ಮಾಡಿ ರಾಜಕಾರಣ ಮಾಡುವಂಥ ನೇತೃತ್ವ, ಸ್ವಜನ ಪಕ್ಷಪಾತ ಇಲ್ಲ, ಭ್ರಷ್ಟಾಚಾರದ ಕಳಂಕ ಇಲ್ಲದೆ ಇರುವಂಥ ಅನುಭವಿ ನೇತೃತ್ವ. ಮೂರನೇ ಬಾರಿ ಪ್ರಧಾನಮಂತ್ರಿ ಆಗಿರೋದು ಆನಂದದ ಸಂಗತಿ. ಯಾವ ದೌರ್ಬಲ್ಯವೂ ಇಲ್ಲದ ಒಬ್ಬ ಪ್ರಬಲ ನಾಯಕ ಮತ್ತು ಮೂರನೇ ಬಾರಿ ಆಗ್ತಿದ್ದಾರೆ. ನಮ್ಮ ದೇಶಕ್ಕೆ ಜವಾಹರ್ಲಾಲ್ ನೆಹರು ನಂತರ ನಿರಂತರವಾಗಿ ಮೂರನೇ ಬಾರಿ ಪ್ರಧಾನಮಂತ್ರಿ ಆಗ್ತಿರೋದು ನಮ್ಮ ಮೋದಿಯವರು ಮಾತ್ರ. ದೇಶಕ್ಕೆ ಒಳ್ಳೆಯದಾಗುತ್ತೆ. ಸದ್ಯಕ್ಕೆ ಕರ್ನಾಟಕಕ್ಕೆ ಸಿಗಬೇಕಾದಂಥ ಸ್ಥಾನಮಾನ ಸಿಗ್ತಾ ಇದೆ ಅಂತೇಳಿ ಈ ಕ್ಯಾಬಿನೆಟ್ನಲ್ಲಿ 5 ಜನರಿಗೆ ಸಂಪುಟದಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಇದಕ್ಕಿಂತ ಹೆಚ್ಚಿನ ನಿರೀಕ್ಷೆ ಮಾಡೋಕ್ಕಾಗಲ್ಲ. ನಾವು ಕಳೆದ ಸರಿ 25 ಸ್ಥಾನ ಕೊಟ್ಟಿದ್ವಿ, ಈ ಸರಿ ನಾವು 19 ಸ್ಥಾನ ಕೊಟ್ಟಿದ್ದೀವಿ. NDA 5 ಜನರಿಗೆ ಸಿಕ್ಕಿದೆ. ಹಾಗಾಗಿ 5 ಜನ ರಾಜ್ಯಹಿತ ಮತ್ತು ರಾಷ್ಟ್ರಹಿತವನ್ನು ಗಮನದಲ್ಲಿ ಇಟ್ಕೊಂಡು ತಮ್ಮ ಸಾಮರ್ಥ್ಯವನ್ನು ಉಪಯೋಗಿಸಿ ಒಳ್ಳೆ ಕೆಲಸ ಮಾಡಲಿ ಅಂತ ಶುಭ ಹಾರೈಸ್ತೇನೆ. ಕುಮಾರಸ್ವಾಮಿಯವರಿಗೂ ಕೂಡ ಈ ಬಾರಿ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಏನು ಹೇಳ್ತೀರಿ ಸರ್? ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಸುದೀರ್ಘ ರಾಜಕೀಯ ಅನುಭವ ಇರತಕ್ಕಂಥವ್ರು. ಅವರಿಂದಲೂ ಕೂಡ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯದಾಗಲಿ. ಸರ್, ಈ ಬಾರಿ NDA ಮೈತ್ರಿಕೂಟ ಇರೋದರಿಂದ ಸಾಕಷ್ಟು ಸವಾಲುಗಳಿದೆ ಎನ್ನುವಂಥದ್ದು BJPಗೆ. ಸವಾಲುಗಳು ಎಲ್ಲ ಸಂದರ್ಭದಲ್ಲೂ ಇದ್ದೇ ಇರುತ್ತೆ. ನಾವು ನ್ಯಾಷನಲ್ ಅಜೆಂಡಾ ಇರೋದರಿಂದ, ರಾಷ್ಟ್ರಹಿತದ ಅಜೆಂಡಾ ಇರೋದರಿಂದ ಆ ಸವಾಲುಗಳನ್ನು ಎದುರಿಸಲೇಬೇಕು. ಯಾವುದು ಸವಾಲಿಲ್ಲದೆ ಇರುವಂಥ ಬದುಕು ಎಲ್ಲಿದೆ? ಅದಕ್ಕೆ ಅರ್ಥ ಏನಿದೆ? ಸವಾಲು ಇರಲೇಬೇಕು ಬದುಕಿಗೆ. ಧನ್ಯವಾದಗಳು ಸರ್. ಇದಿಷ್ಟು ಸಿ.ಟಿ. ರವಿಯವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮೂರನೇ ಬಾರಿ ಪದಗ್ರಹಣವನ್ನು ಮಾಡ್ತಾ ಇರತಕ್ಕಂಥದ್ದು. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ವಿಪಕ್ಷ ನಾಯಕ ಅಂತಹ ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ಮೂರನೇ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಬಾರಿ ಪ್ರಧಾನಿಯಾಗಿ ಪದಗ್ರಹಣವನ್ನು ಮಾಡ್ತಾ ಇದ್ದಾರೆ. ಅಭಿನಂದನೆಗಳು ಮೋದಿಯವರಿಗೆ. ದೇಶದ ಚುಕ್ಕಾಣಿ ಹಿಡಿಯುವಂಥ ಅವಕಾಶವನ್ನು ಇಡೀ ದೇಶದ ಜನ ಕೊಟ್ಟಿದ್ದಾರೆ. ನಮ್ಮೆಲ್ಲರ ಆಸೆ ಇತ್ತು, ನಮ್ಮೆಲ್ಲರ ಕನಸಿತ್ತು ಮತ್ತೆ ಮೋದಿಯವರು ಈ ದೇಶದ ಪ್ರಧಾನಿ ಆಗಬೇಕು ಅಂತ. ಇವತ್ತು ಸಾಕಾರ ಆಗ್ತಾ ಇದೆ. ನಾನು ಕೂಡ ಹೋಗ್ತಾ ಇದ್ದೀನಿ ಸ್ವೇರಿಕ್ ಸರ್ಮಂಗೆ. ಅದ್ರ ಜೊತೆಗೆ ಕರ್ನಾಟಕದ 5 ಜನಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಜೋಶಿ ಅವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ, ಸೋಮಣ್ಣ ಅವರಿಗೆ, ಕರನ್ಲಾಜೆ ಅವರಿಗೆ ಅವಕಾಶ, ಅದೇ ರೀತಿ ಕುಮಾರಸ್ವಾಮಿ ಅವರಿಗೆ ಕರ್ನಾಟಕಕ್ಕೆ ಹೆಚ್ಚು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಮತ್ತೊಮ್ಮೆ ನರೇಂದ್ರ ಮೋದಿಯವರಿಗೆ ಕರ್ನಾಟಕದ ರಾಜ್ಯದ ಜನರ ಪರವಾಗಿ ಅಭಿನಂದನೆಗಳು, ಧನ್ಯವಾದಗಳು. ಸರ್, ಈಗ ಕರ್ನಾಟಕದ ಪ್ರಶ್ನೆ ಇದ್ದದ್ದು ಎಷ್ಟು ಜನರು ಕೊಡ್ತಾರೆ ಅನ್ನುವಂಥದ್ದು. ಈಗ BJP ಅಂದರೆ NDA ಮೈತ್ರಿಕೂಟಕ್ಕೆ ಇದು ಒಪ್ಪಿಗೆ ಆಗಿದೆಯಾ ಸರ್? ಈಗಿನ ಸ್ಥಾನಗಳು ನಮಗಂತೂ ಖುಷಿ ತಂದಿದೆ. ಕರ್ನಾಟಕ ಹೆಚ್ಚು ಸ್ಥಾನ ಸಿಕ್ಕಿದೆ, ಖುಷಿ ತಂದಿದೆ. ಮೋದಿಯವರಿಗೆ ಅಭಿನಂದನೆಗಳು. ಸರ್, NDA ಮೈತ್ರಿಕೂಟಕ್ಕೆ ಈಗ ಸಾಕಷ್ಟು ಸವಾಲುಗಳಿದೆ ಅನ್ನುವಂಥದ್ದು. ಈ ಬಾರಿ ಸವಾಲನ್ನು ಎದುರಿಸುವ ಶಕ್ತಿ ಮೋದಿಯವರಿಗಿದೆ. ಅವರೊಬ್ಬ ವಿಶ್ವದ ನಾಯಕ. ಅವ್ರಿಗೇನು ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ಎಲ್ಲರನ್ನ ನಿಭಾಯಿಸಿಕೊಂಡು ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮನೀಶ್ ಜೊತೆ ನಟೇಶ್ ರಾಜಣ್ಣ, ರಿಪಬ್ಲಿಕ್ ಕನ್ನಡ, ನವದೆಹಲಿ.